ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ನಮ್ಮ ಸಮಾಜ ಒಳಗೆ ನಮ್ಮ ದೇವರ ಸಮಾನ ಅವರಿಗೆ ಯಾಂಗ್ ಬೇಕಾದಂಗೆ ಬಾಯಿಗೆ ಬೈದು ಒಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಅದು ಅಲ್ಲದೆ ಅವರಿಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಏನು ಗೊತ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ತಮ್ಮೆಲ್ಲರೂ ಗೊತ್ತಿದ್ದಂತೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಈ ದೇಶದ ಫಸ್ಟ್ ಫ್ರೀಡಮ್ ಫೈಟರ್. ಅವರು ಒಂದು ಮಿಸೈಲ್ ಮಾಡಿದಂಥ ಈಗಾಗಲೇ ಯುರೋಪ್ನಲ್ಲಿ ಹೋಗಿ ನೋಡಿದಾಗ ಅವರು ಫೋಟೋವನ್ನು ಇಟ್ಕೇಶಿಯಲ್ಲಿ ಇದು ಮಾಡ್ತಾರೆ. ಅವರು ಈ ದೇಶ ಸಲುವಾಗಿ ತಮ್ಮ ಮಕ್ಕಳನ್ನು ತ್ಯಾಗ ಇದನ್ನು ಒತ್ತಿ ಇಟ್ಕೇಶಿ ಹೋರಾಟ ಮಾಡಿದಂಥ ವ್ಯಕ್ತಿ. ಈ ಬಸವನಗೌಡ ಏನು ಇವ್ರ ಮನ್ಯಾಗ ಯಾರಿಗಾರು ಒತ್ತಿ ಇಟ್ಟಾನ, ಯಾರಿಗಾರು ಇದು ಮಾಡ್ಯಾನ, ನಮಗೂ ಬೈಲಾಕೆ ಬರ್ತೈತಿ. ಬೈಲಾಕೆ ನಮ್ಗೆ ಭಾಳ ದೊಡ್ಡದಲ್ಲ. ಅಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ಕ ಮಹಾಭುಗ ಈ ಥರ ಬೈದಂದ್ರೆ ನಮಗೂ ಅವನಿಗೆ ನೀನು ಬೈಲಾಕೆ ಬೈಬೋದು ನಾವು, ನೀನು ಲಪನ್ ಬೈಬೋದು ನಾವು. ಆದ್ರೆ ಈ ಭಾಷೆಯನ್ನು ನೀವು ಒಂದು ಶಾಸಕಾಗಿ ಮಾತಾಡ್ತಾ ಇದ್ರೆ ನಿಮ್ಗೆ ನಾಚಿಗೆ ಬರಬೇಕು. ಆಮೇಲೆ ಟಿಪ್ಪು ಸುಲ್ತಾನ್ ಬಗ್ಗೆ ನೀವು ಮಾತಾಡಬೇಕಾದ್ರೆ ಮೊದಲು ಓದಬೇಕು, ಹೋಗಿ ಆ ಶೃಂಗೇರಿ ಮಠ ಮೇಲೆ ನೋಡಬೇಕು. ಶೃಂಗೇರಿ ಮಠದಲ್ಲಿ ಇವತ್ತಾದರೂ ಕೂಡ ಯಾವ ರೀತಿ ಇದು ಮಾಡ್ತಾರೆ. ತಮ್ಗೆ ಗೊತ್ತಿದ್ದಂತೆ ಮೊದಲು ಕೆಲವೊಂದು ರಾಜ್ಯಗಳು ಇದ್ದು, ಆ ರಾಜ್ಯ ಅವರವರಲ್ಲಿ ಒಂದು ಫೈಟ್ ಆಗ್ತಿತ್ತು, ಅವರವರಲ್ಲಿ ಒಂದು ಯುದ್ಧ ಆಗ್ತಿತ್ತು. ಆವಾಗ ಹಿಂದೂ ಮುಸಲ್ಮಾನ ಕಿಸಿ ಯಾವ ದಾಂಧಲೆ ಆಗಿಲ್ಲ, ಹಿಂದೂ ಮುಸಲ್ಮಾನ ಇದು ಆಗಿಲ್ಲ. ಆ ರಾಜ ಗೆದ್ದರೆ ಆ ರಾಜಂದು ಒಂದು ಇವ್ರು ಮಾಡ್ತಿದ್ರು, ಈ ರಾಜ ಗೆದ್ದರೆ ಈ ರಾಜನೂ ಇದು ಮಾಡ್ತಿದ್ರು. ಅದು ಒಂದು ತಿಳ್ಕೊಬೇಕು. ಆವಾಗ ಹಿಂದೂ ಕಳೆದ ಹೊಡೆದಾರ, ಮುಸ್ಲಿಮ್ ಹೊಡೆದಾರ, ಈ ಥರ ಇದ್ದಿದ್ದಿಲ್ಲ. ಅಲ್ಲಿ ಯಾವುದೂ ಭೇದ ಭಾವ ಇರಲಿಲ್ಲ. ಆ ರಾಜರ ಕಾಲದಲ್ಲಿ ತಮ್ಮ ರಾಜ್ಯದ ಮತ್ತೊಂದು ರಾಜರು ಕೂಡ ಯುದ್ಧ ಆಗ್ತಿತ್ತು. ಆ ರಾಜನ ಬಗ್ಗೆ ನೀವು ಮಾತಾಡ್ತೀರಿ, ಲಕ್ಷಾನುಗಟ್ಟಲೆ ಅವ್ರು ಕೊಲೆ ಮಾಡ್ಯಾರ, ಯಾವ ಇತಿಹಾಸನಾಗ ಕೊಲೆ ಮಾಡಿದಾರೆ ತೋರಿಸ್ಕೊಡಿ. ಮೊದಲು ನಿಮ್ಗೆ ಗೊತ್ತಿರ್ಬೇಕು, ಮೊದಲು ಓದಬೇಕು. ಅವ್ರು ಯಾವ ರೀತಿಯಲ್ಲಿ ನಮ್ಮ ದೇಶ ಸಲುವಾಗಿ ಹೋರಾಟ ಮಾಡ್ಯಾರ. ನಿಮ್ಮ ಮನ್ಯಾಗ ನಿಮ್ಮ ಖಾನ್ದಾನಾಗ ಯಾರು ಒಬ್ಬರು ಸ್ವತಂತ್ರ ಹೋರಾಟನಾಗ ಅದಾರೇನ? ಕ್ವಚಲ್ಲೇ ಅಡ್ಡಾಪಟ್ಟಿ ಮಾತಾಡ್ತಾ ಇದ್ದೀನಿ ನಾನು. ನಿನಗೆ ಮಾತಾಡೋಕೆ ಬರ್ತಿದ್ದ ತಿಳ್ಕೊಬೇಡ, ನಮಗೂ ಮಾತಾಡೋರೇ ಅದು. ನಾವು ಮೊನ್ನೆ ಗಣಪತಿ ಉತ್ಸವನಲ್ಲಿ ಅಲ್ಲಿ ಮಾತಾಡ್ತಾರೆ, ಯಾವ ಹಿಂದೂ ಮುಸಲ್ಮಾನರ ಬಳಿ ಖರೀದಿ ಮಾಡಬಾರ್ದು, ಯಾವ ಮುಸಲ್ಮಾನ್ ಅಂಗಡಿಗೆ ಹೋಗಬಾರ್ದು, ಅವರು ಮಟನ್ ತಿಂತಾರೆ. ನೀ ಏನು ತಿಂತಿದ್ದಪ್ಪ? ನೀನು ಮಟನ್ ತಿಂದವನೇ, ಇವತ್ತು ತಿತ್ತಿ. ಈ ದೇಶದಾಗ ಬಹು ಸಂಗಾತ್ರ ತಿಂತಾರೆ. ನೀನು ಅಷ್ಟೋ ನಿನ್ನ ಮೇಲೆ ಇದು ಇತ್ತಂದ್ರೆ ಎಲ್ಲರೂ ಅಂಗಡಿ ಮೇಲೆ ಬರೀ, ನೀನು ಮಾರ್ಟ್ನಾಗ ಬರೀ, ನೀನು ಹಾಸ್ಪಿಟಲ್ನಾಗ ಬರೀ, ಇಲ್ಲ ಮುಸಲ್ಮಾನರು ಬರಬಾರ್ದತ್ ಕಿಸಿ, ಈ ಮುಸಲ್ಮಾನ್ ಬರಬಾರ್ದತ್ತು ಬರೀ, ನೀನು ಬೇಡ ಅಂದಾರ. ಮತ್ತು ನೀನೇ ಇದು ಎಲ್ಲ ಮಾಡ್ತಾ ಇದ್ದೀವಿ. ಒಂದು ಹಿಂದೂ ಮುಸಲ್ಮಾನ್ ಪ್ರಚೋದನೆ ಮಾಡತ್ತಿ. ಪ್ರತಿ ಸಲ ಹೇಳ್ತೀವಿ, ಎದ್ದು ಕುಲ್ಲೇನೆ ಮುಂಜಾನೆ ಎದ್ದು ಕುಲ್ಲೇನೆ ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಏನು ಪಾಕಿಸ್ತಾನ ಬಗ್ಗೆ ಇಷ್ಟೊಂದು ಪ್ರೀತಿ ನಿನಗೆ? ಪಾಕಿಸ್ತಾನ್ಗೆ ಹೋಗಿ ಸೆಟಲ್ ಆಗವದೇನು? ಮುಂಜಾನೆ ಸಂತಾನ ದೇವರ ಹೆಸರು ತಗೊಳಿದ್ರೆ ಅಷ್ಟು ಸಲ ಪಾಕಿಸ್ತಾನ ಹೆಸರು ತಗೋತೀನಿ ನೀನು. ಆ ಪಾಕಿಸ್ತಾನ ಧ್ವಜ ಹಾರಿಸಿದ್ದೀನಿ ಸಿಂದಗಿನಲ್ಲಿ. ಎಲ್ಲರೂ ಗೊತ್ತಿದ್ದಂತೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಆ CBI ತನಿಖೆ ಆಗಬೇಕು. ಪಾಕಿಸ್ತಾನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಿ, ಪಾಕಿಸ್ತಾನ ಧ್ವಜಾನು ಹಾರಿಸಿದಿ ಸಿಂದಗಿನಲ್ಲಿ, ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಹಾಕಿದಿ, ಮನ್ಗೋಳ ಎಕ್ತರಲ್ಲಿ ಹಾಕಿದಿ. ಅವು ಯಾವ ನಾಲಾಯಕರ ಹಚ್ಚಾರ ಅನ್ನೋದು ಆ ನನ್ನ ಮಕ್ಕಳಿಗೆ ಸಜಾ ಆಗಬೇಕು. ನೀವು ಒಂದು ಶಾಸಕಾಗಿ ಒಂದು ಹಿಂದೂ ಅಮಾಯಕ ಹಿಂದೂಗಳನ್ನು ಇದು ಪ್ರಯತ್ನ ಮಾಡತೈತಿ ಕೆಡಿಸೋದು. ಅವ್ರಿಗೆ ಕಳಗ ಇಡು, ಬಂದೂಕ್ ಇಡು, ಚಾಕು ಇಡು, ಇದು ಎಲ್ಲ ಹೇಳ್ತಾ ಇದ್ರಿ. ನಿನಗೆ ನಾಚಿಕೆ ಬರೋದಿಲ್ಲ? ಒಂದು ಪೆನ್ ಕೊಡು, ಒಂದು ಪುಸ್ತಕ ಕೊಡು, ಒಂದು ಕಂಪ್ಯೂಟರ್ ಕೊಡು, ಅವ್ರು ಕಲೀಲಕ್ಕೆ ತೋರಿಸ. ಅವ್ರಿಗೆ ಯಾವುದಾದ್ರೆ ಒಂದು ವಿದ್ಯಾವಂತರ ಮಾಡ. ಏನು ಮಾಡಿದ್ಯಪ್ಪ ನೀನು? ನಮ್ಮ ಬಿಜಾಪುರ ಸಲುವಾಗಿ ಏನು ಕೊಟ್ಟಿದ್ದಿ? ಬರೀ ಮುಂಜಾನೆ ಸತ್ಕಲೆ ಹಿಂದೂ ಆಯಿತು ಮುಸಲ್ಮಾನ ಆಯಿತು, ಹಿಂದೂ ಆಯಿತು ಮುಸಲ್ಮಾನ ಆಯಿತು. ಇದರ ಬಿಟ್ಟು ಬೇರೆ ಏನು ಕೆಲಸ ಇಲ್ಲ. ಅಷ್ಟ ಅಮಾಯಕ ಹಿಂದೂಗಳಿಗೆ, ಅಮಾಯಕ ಮುಸಲ್ಮಾನ್ಗೆ ಪ್ರಚೋದನಾ ಭಾಷಣ ಮಾಡಿ ಅವ್ರಿಗೆ ಕರಿತಿ. ಯಾಕೆ ನೀನು ಮಕ್ಕಳಿಗೆ ಹಾಕ್ಬಿಡೋದಿಲ್ಲ? ಅವರಿಗೆ ನೀನು ಮಕ್ಕಳ ಕಳಿಸೋದ್ರಲ್ಲಿ ಬಿಜಾಪುರ್ನಾಗ ಶಾಂತಿ 80ನಾಗ ಆಗಿದಂತ ನಿನ್ನಂಥವ್ರು ಮಾಡಿದಾಗ ಅವಾಗ ದಾಂಧಲೆ ಆಗಿದ್ದು, ಇನ್ನೂ ತನಕ ದಾಂಧಲೆ ಆಗಿಲ್ಲ. 92ರಾಗ ಆಯುಧ ಸಂಬಂಧ ಇಲ್ಲಿ ಎಲ್ಲ ಇಡೀ ಹಿಂದೂಸ್ತಾನ ಒಳಗೆ ದಾಂಧಲೆ ಆಯಿತು. ಬಿಜಾಪುರ್ನಾಗ ಏನಾರು ಆಗೈತಿ? ನೀನು ಏನು ಬೇಕಾದ್ರು ಬೇಕಂದ್ರು ಹಿಂದೂನು ಕೇಳೋದಿಲ್ಲ, ಮುಸಲ್ಮಾನರು ಕೇಳೋದಿಲ್ಲ. ಇಲ್ಲಿ ಎಲ್ಲರೂ ಅಣ್ಣತಮ್ಮರ್ಕಿಂತ ಜಾಸ್ತಿ ಅದ. ನೀನು ಪದೇ ಪದೇ ಪ್ರಚೋದನಾ ಭಾಷಣ ಮಾಡಿ
ಪದೇ ಪದೇ ಇದು ಮಾಡಕ್ಕೆ ಹೇಳ್ತಿ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಿ, ನೀ ಯಾರಿಗೆ ಹುಟ್ಟಿ, ನೀ ಯಾರಿಗೆ ಇದು ಮಾಡ್ದಿ, ನೀನು ಮುಸಲ್ಮಾನ್ ಹುಟ್ಟಿ, ಕ್ರಿಸ್ತ ಹುಟ್ಟಿ, ನೀ ಯಾರಿಗೆ ಹುಟ್ಟಿ ಮೊದಲು ನೀನು ತಿಳ್ಕೊ. ಮೊದಲು ನೀನು ಗೊತ್ತಾಗಬೇಕು. ಯಾರು ತಂದೆ ತಾಯಿ ಆದ್ರೆ ಅವ್ರಿಗೆ ಗೊತ್ತಾಗ್ತೈತೆ, ಅವ್ರು ಯಾರಿಗೆ ಹುಟ್ಟಿರ್ತಾರೆ. ನಿಮ್ಮ ತಂದೆ ತಾಯಿ ಇದೇ ಸಂಸ್ಕೃತಿ ಕಲ್ಸಾರ ನಿನ್ಗೆ. ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಿ, ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತಿ, ನೆಹರು ಗಾಂಧಿ ಬಗ್ಗೆ ಮಾತಾಡ್ತಿ. ಅವ್ರು ದೇಶ ಸಲುವಾಗಿ ಏನು ಮಾಡ್ಯಾರ, ತ್ಯಾಗ ಮಾಡ್ಯಾರ. ನಿಮ್ಮ ಮನ್ಯಾಗ ಒಂದು ನಾಯಿಯರ ಸತ್ತೈತೇನು? ನಿಮ್ಮ ಮನ್ಯಾಗ ಏನಾರ ಅಂತ ಹೋರಾಟ ಮಾಡಿದ ಒಂದು ಏನಾರ ಪ್ರೂಫ್ ಅದ? ನಮ್ಮ ಪಕ್ಷದ, ನಮ್ಮ ಕಾಂಗ್ರೆಸ್ಗೆ ನಮ್ಮ ತಾಯಿ ಸಮಾನ ಅವ್ರು ಸೋನಿಯಾ ಗಾಂಧಿ. ಅವ್ರಿಗೆ ಏನು ಬೇಕಾದ್ರೆ ಮಾತಾಡ್ತಿ, ರಾಹುಲ್ ಗಾಂಧಿಗೆ ಏನು ಬೇಕಾದ್ರೆ ಮಾತಾಡ್ತಿ. ಮೊನ್ನೆ ತಾನೇ ದಿನೇಶ್ ಗುಂಡೂರಾವ್ ಅಲ್ಲಿ ಮನ್ಯಾಗ ಅರ್ಧ ಪಾಕಿಸ್ತಾನ ನೀ ಎಲ್ಲಿದ್ದು? ಯಾವ ಗ್ರಂಥನಲ್ಲಿ ಬರ್ದಾರ, ಯಾವ ಬುಕ್ನಲ್ಲಿ ಬರ್ದಾರ ಹಿಂದೂ ಮುಸಲ್ಮಾನ್ ಯುದ್ಧ ಆಗಿದ್ದನು ಒಂದು ಹೇಳಿ ಮೊದಲು. ಏನು ಕುರಾನ್ಯಾಗ ಬರ್ದಾರ, ಏನು ಬೈಬಲ್ನಾಗ ಬರ್ದಾರ, ಏನು ಭಗವದ್ಗೀತಾನಾಗ ಬರ್ದಾರ, ಏನು ಮಹಾಭಾರತನಾಗ ಬರ್ದಾರ ಹಿಂದೂ ಮುಸಲ್ಮಾನ್ ಯುದ್ಧ ಆಗಿದ್ದು ತೋರಿಸ. ಆ ರಾಜ ಮಹಾರಾಜ ಯುದ್ಧಗಳು, ಅದಕ್ಕೆ ನೀವೊಂದು ಹಿಂದೂ ಮುಸಲ್ಮಾನ್ ಅಂತ ತೋರಿಸ್ತಾ ಇದ್ದಿ, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಿ. ಯಾವ ಇದಕ್ಕೆ ಇದು ಸಮಾಜಕ್ಕೆ ನಾವು 84ನಾಗ ಆಗಿದ್ದಂಥ ಬಿಜಾಪುರ್ನಲ್ಲಿ ನುಕ್ಸಾನ ಇನ್ನೂ ತನ್ನ ಮಂದಿ ಅದಕ್ಕೆ ಸಹಿಸ್ಕೊಳತ್ತಾರೆ. ಮತ್ತೇನಾದರೂ ಗಲ್ಬಿ ಹಬ್ಬಸ್ಕೇಸಿ ಯಾರ್ದಾರೆ ಅಮಾಯಕರ ಒಂದು ದಾಳಿ ಮಾಡಿಸ್ಕಿ ಅವ್ರಿಗೆ ಜೈಲಿಗೆ ಕಳಿಸಿ ನಿನ್ನ ಮಕ್ಕಳಿಗೆ ಆಯುಷ್ಯ ಆರಾಮಿ ಜಿಂದಗಿ ಕೊಟ್ಕೇಸಿ ಮುಂದೆ MLA ಮಾಡೋದು ಪ್ರಯತ್ನ ಮಾಡ್ತೀವಿ. ಅದು ಅಲ್ಲದು ಹೇಳ್ತಾರೆ, ಈಗ ನಾನೇ CM. ಹೌದಾ? ನೀನೇ CM ಅಂದರೆ ಈಗ 2,000 ಕೋಟಿ ರೂಪಾಯಿ ಜಮಾ ಮಾಡಿರ್ಬೇಕು. ಅದನ್ನು ನೀನೇ ಹೇಳಿದಲ್ಲ, 2,000 ಕೋಟಿ ರೂಪಾಯಿ ಇದ್ದಾಗ ನೀನು CM ಮಾಡ್ತಾರೆ ಅದಕ್ಕೆ ಕೇಂದ್ರದವ್ರು ನನಗೆ ಹೇಳಿದ್ರು ಅದಕ್ಕೆ. ಮತ್ತು ನೀ 2,000 ಕೋಟಿ ರೂಪಾಯಿ ಜಮಾ ಮಾಡಿರ್ಬೋದು ಬಹುತೇಕ. ಅವ್ರು ಕೊಡಕ್ಕೆ ಹೋಗಿರ್ಬೇಕು, ನೀ CM ಆಗ್ತಿರ್ಬೇಕು. ಆಗ ನಮ್ಮ ಸಂತೋಷದ CM. PM ಆಗ CM ಯಾಕೆ? ಅಲ್ಲಿ ಮುದೋಣಾಗ ಹೇಳ್ತಿ, ನಾನು BJP ನಾಯಿ, ನಾನು ಮೋದಿಯವ್ರ ನಾಯಿ, ನಾನು ಪಕ್ಷದ ನಾಯಿ. ಮತ್ತು ನೀನು ನಿಷ್ಠಾವಂತ ನಾಯಿ ಅದಿ. ನಿಷ್ಠಾವಂತ ನಾಯಿ ತಂದ್ರೆ ಮೋದಿಯವ್ರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅತ್ಕಿಶ್. ನೀ ಏನೇನು ಹೇಳ್ತಾ ಇದ್ದಿ? ಹಿಂದೂ ಕಾ ಸಾಥ್, ಹಿಂದೂ ಕೆ ಸಾಥ್, ಮುಸಲ್ಮಾನೋ ಕೋ ಲಾಥ್. ಮತ್ತು ನೀ ನಿಷ್ಠಾವಂತ ನಾಯಿ ಅಂದ್ರೆ ನಿಮ್ಮ ತಂದೆ ಆದ ಮೋದಿಯವರು ಅವ್ರು ಯಾಕೆ ಮಾರ್ಗದರ್ಶನ ಮಾಡೋ ಅವರು ವಿರೋಧ ಮಾಡತ್ತೀನಿ. ನೀನು ಯಾರು ಮುಸಲ್ಮಾನರು ಸುಮ್ಮ ಕೂತಾರಂದ್ರೆ ನೀನು ಏನು ಬೇಕಾದ ಹೇಳ್ತಿ ಅಂದ್ರೆ ನಾವು ಕೇಳಕ್ಕೆ ಕೂತೀವಿ ತಿಳ್ಕೊಂಡು ನಾವು ತಯಾರದೀವಿ. ನೀನೇ ಬಲ್ಲಿ ಅಷ್ಟೇ ತಾಕತ್ತಿತ್ತಂದ್ರೆ ನೀ ಬರೀ ಪಾಕಿಸ್ತಾನ ಹೋಗತ್ತಿ. ಪಾಕಿಸ್ತಾನ ಕಳಿಸ್ಲಿಕ್ಕೆ ನೀ ಯಾರು? ಇದು ನಿಮ್ಮ ಅಪ್ಪ ಅಂದ್ರೆ ಅದ. ನಾವು ಬೈ ಚಾಯ್ಸ್ ಮುಸಲ್ಮಾನ್ ಅದೀವು. ಈ ದೇಶ ಬಿಡುವಾಗ ಸಪ್ರೇಟ್ ಆಗೋ ಟೈಮ್ನಾಗ ಯಾರೂ ಹೋಗಿಲ್ಲ, ಅಂಥ ಮುಸಲ್ಮಾನರು ನಾವು ಅದೀವು. ಕಳಿಸ್ತಿ ನಮ್ಗೆ ಅಫ್ಘಾನಿಸ್ತಾನ ಹೋಗಿ, ಪಾಕಿಸ್ತಾನ ಹೋಗಿ, ತುರ್ಕಿಸ್ತಾನ್ ಹೋಗಿ, ಅಫ್ಘಾನಿಸ್ತಾನ್ ಹೋಗಿ, ನಾವು ಯಾವ ಸ್ಥಾನಕ್ಕೆ ಹೋಗ್ತೀವಿ? ನೀ ಅಲ್ಲೇ ಹೋಗ್ತಿ. ನಿನಗೆ ಯಾವ ಸ್ಥಾನ ಅದ? ಖಬ್ರಸ್ತಾನ ಅಥವಾ ಸುಡುಸ್ತಾನ? ನೀನು ಬಲ್ಲಿ ಯಾವ ಸ್ಥಾನ ಅದ ನೋಡು. ಮೊದಲ ಎಚ್ಚರಿಕೆಯಿಂದ ಮಾತಾಡೋದು ಕಲೀರಿ. ನೀವು ಒಂದು ದೊಡ್ಡ ಕೇಂದ್ರ ಮಂತ್ರಿ ಆದವ್ರದಿರಿ, ನಗರ ಶಾಸಕರಾಗಿರಿ. ನಾವು ಜನರಿಗೆ ಯಾವ ದಾರಿ ಕೊಡ್ಬೇಕು ಅನ್ನೋದು ಅದು ಕಲೀರಿ. ಅವ್ರು ಕಲಸ್ ಪೆನ್ ಕೂಡ ಅವ್ರ ಕೈಯಾಗಿ, ಅವ್ರ ಕೈ ಕಡಕ್ ಕೊಡ್ರಿ, ಚಾಕು ಇಡ್ರಿ, ಮನ್ಯಾಗ ಅದು ಇಡ್ರಿ. ಇದು ಏನಿದು ಕಲಿಸೋದು ಬದ್ಧತೆ? ಇದು ನೀನು ಪರಂಪರೆ? ಈ ಮಾತಾಡೋದು ಸಿಸ್ಟಮ್ ಅನ್ನಿಂದ ಏನಾರು ಕಲಿಸ್ಬೇಕಾಯ್ತಂದ್ರೆ ಅವ್ರಿಗೆ ಪೆನ್ ಕಲ್ರಿ, ಬುಕ್ ಕೊಡ್ರಿ, ಅವ್ರಿಗೆ ಕಂಪ್ಯೂಟರ್ ಕೊಡ್ರಿ, ಕಲಿಯೋಕೆ ವಿದ್ಯಾವಂತರು ಮಾಡಿರಿ, ವಿದ್ಯೆ ಕೊಡ್ರಿ. ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಬೇರೆ ಮಕ್ಕಳು ಜೈಲಿಗೆ ಹೋಗ್ಬೇಕಾ? ಅಮಾಯಕ ಮುಸಲ್ಮಾನರು ಹೋಗ್ಬೇಕು, ಅಮಾಯಕ ಹಿಂದೂಗಳು ಹೋಗ್ಬೇಕು. ಇಲ್ಲೇ ಹಿಂದೂ ಮುಸಲ್ಮಾನಾಗ ಇನ್ನೂ ತನಕ ಭೇದ ಭಾವ ಇಲ್ಲ. ಮೊನ್ನೆ ಗಣಪತಿ ಆಯಿತು, ಏನಾರು ಒಂದು ಸಣ್ಣ ಪುಟ್ಟ ಏನಾರು ಜಗಳ ಆಗೈತಿ?